ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮನಕೈತಿತ್ತು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತೀರಾ? ಸೊ ಇವತ್ತಿನ ಸ್ಪೆಷಲ್ ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಫ್ರೈ, ಏನು ಬೇಕಾದ್ರೆ ಹೇಳ್ಬೋದು. ಸೊ ಹಾಗಲಕಾಯಿ ಪಲ್ಯ ಸ್ಪೆಷಲಾ ಅಂತಲೂ ಕೇಳ್ಬೋದು. ಸೊ ಒಬ್ವಿಯಸ್ಲಿ ಕಣ್ರಿ, ಇಟ್ಸ್ ವೆರಿ ಸ್ಪೆಷಲ್. ಅದರ ಅಡ್ವಾಂಟೇಜಸ್ ಸಹ ಈ ವಿಡಿಯೋಲಿ ಹೇಳ್ತೀನಿ. ಸೊ ಇವಾಗ ಈಸಿ ಆ್ಯಂಡ್ ಟೇಸ್ಟಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನು ಇವಾಗ ಅರ್ಧ ಕೆ ಜಿ ಹಾಗಲಕಾಯಿ, 3 ಈರುಳ್ಳಿ, 2 ಟೊಮೆಟೊ, 4-5 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಕೊತ್ತಂಬರಿ ತಗೊಳ್ಳೋಣ. ಸೊ ಇವಾಗ ಒಗ್ಗರಣೆಗೆ ಮತ್ತು ಮಸಾಲೆಗೆ ಏನು ಬೇಕು ಅಂತ ನೋಡೋಣ, ಬನ್ನಿ. ಸಾಸಿವೆ, ಜೀರಿಗೆ, ಅಚ್ಕಾರದ ಪುಡಿ, ಅರಿಶಿನದ ಪುಡಿ ಹಾಗೂ ಧನಿಯಾ ಪುಡಿ. ಸೊ ನಾವಿಲ್ಲಿ ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ವಿ. ಸೊ ಹಾಗಲಕಾಯಿನ ಮೇಲ್ಮೇಲೆ ಒರೆದಿಟ್ಕೊಳ್ಳೋಣ, ಬಿಕಾಸ್ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅಂತ. ಸೊ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಹಾಗಲಕಾಯಿನ ಹಾಫ್ ಕಟ್ ಮಾಡಿ, ಅದರಲ್ಲಿ ಹಾಗಲಕಾಯಿ ಬೀಜಗಳಿರ್ತವೆ. ಸೊ ಅದು ಆಪ್ಷನಲ್, ಬೀಜಗಳನ್ನ ತೆಗಿಬೋದು ಅಥವಾ ಬೀಜಗಳನ್ನ ಹಾಗೆ ಯೂಸ್ ಮಾಡ್ಬೋದು, ತಿನ್ಬೋದು ಅದು. ಸೊ ನಾವೆಲ್ಲಿ ರೌಂಡಾಗಿ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀವಿ. ಸೊ ನಾನು ಆಗಲೇ ಹೇಳಿದಾಗ ಹಾಗಲಕಾಯಿ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಏನಕ್ಕೆ ಅಂದರೆ ಎಷ್ಟೊಂದು ಜನ ಡಾಕ್ಟರ್ಸ್ ಡಯಾಬಿಟೀಸ್ ಪೇಷಂಟ್ಗೆ ಅದೇ ಸಜೆಸ್ಟ್ ಮಾಡೋದು, ಹಾಗಲಕಾಯಿ ಹೆಚ್ಚಾಗ್ತೀನಿ ಅಂದರೆ. ಏನಕ್ಕೆ ಅಂದರೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಅದು ಕಡಿಮೆ ಮಾಡುತ್ತೆ, ಶುಗರ್ ಲೆವೆಲ್ನ ನಾರ್ಮಲಾಗಿ ಇಡುತ್ತೆ. ಬಿಕಾಸ್ ಹಾಗಲಕಾಯಲ್ಲಿ ಫೈಬರ್ ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗುವಂಥ ಇಮ್ಯುನಿಟೀಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ತೀವಿ. ಸೊ ಅದಕ್ಕೆ ಹೆಚ್ಚಾಗಿ ಅಂದರೆ ಒಂದು ವಾರಕ್ಕೆ ಒಂದಿನ ಒಂದು ಸತಿ ಆದರೂ ಹಾಗಲಕಾಯಿನ ಸೇವಿಸಿ ಅಂತ ಹೇಳ್ತಾರೆ. ಸೊ ಒಳ್ಳೆಯದು. ಸೊ ನಾವಿವಾಗ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಟ್ಟಿರೋಣ. ಸೊ ನಾವಿವಾಗ ಒಂದು ಬಾಂಡೆಗೆ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ನಾವು 15 ನಿಮಿಷ ಇಟ್ಟಿರುವಂಥ ಹಾಗಲಕಾಯಿನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಹಾಗಲಕಾಯಿ ಒಂದು ಕಡೆ ಫ್ರೈ ಆಗ್ತಾ ಇರಲಿ. ಸೊ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಟೊಮೆಟೊ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೊಂದು ಪ್ಯಾನ್ಗೆ 3-4 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೂ ಕರಿಬೇವು ಮತ್ತು 4-5 ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಪಿಂಕಿಶ್ ಕಲರ್ ಆಗಬೇಕು. ಸೊ ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ. ಸೊ ಇದಕ್ಕೆ ನಾವು 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಟೊಮೆಟೊನ ಹಾಕ್ಕೊಳ್ಳೋಣ. ಸೊ ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಲಿಡ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವಾಗ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿರೋದು ಆಗಿದೆ. ಸೊ ಈ ಹಾಗಲಕಾಯಿನ ನಾವು ಒಗ್ಗರಣೆ ಮಾಡ್ಕೊಂಡಿರುವ ಈರುಳ್ಳಿ ಟೊಮೊಟೊಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ ಹಾಗೂ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 10 ರಿಂದ 15 ನಿಮಿಷ ಲಿಡ್ ಮುಚ್ಚಿ ಇಡೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು ಬಿಸಿ ಬಿಸಿಯಾಗಿ ರುಚಿಯಾಗಿರುವ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಸೊ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ, ಡೌಟೇ ಬೇಡ. ಸೊ ಇದನ್ನು ದೋಸೆ, ಚಪಾತಿ, ರೊಟ್ಟಿ ಹಾಗೂ ಅನ್ನ ಸಾಂಬಾರು ಜೊತೆ ಸೈಡ್ಸ್ ಥರನೂ ತಿನ್ಬೋದು. ರುಚಿ ಮಾತ್ರ ಕೇಳಲೇ ಬಿಡ್ರಿ, ಅದ್ಭುತವಾಗಿರುತ್ತೆ ಗೊತ್ತಾ. ಸೊ ಇನ್ಯಾಕೆ ತಡ, ಟ್ರೈ ಮಾಡಿ ಹಾಗೂ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಸೊ ಎಲ್ಲರಿಗೂ ಟಾಟಾ, ಬಾಯ್, ನಮಸ್ಕಾರ.